ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರ. ಸ್ನೇಹಿತರೆ, ಪಾಕಿಸ್ತಾನದ ಸೇನೆ ಹಾಗೆ ಆಡಳಿತದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ಭಾರತದೊಂದಿಗೆ ಇತ್ತೀಚೆಗೆ ಏರ್ಪಟ್ಟಂತಹ ಒಂದು ಸಂಘರ್ಷದ ನಂತರ ಏನು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಇದರ ನಂತರ ಪಾಕಿಸ್ತಾನದ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ತೀರ್ಮಾನಗಳನ್ನು ಭಾರತ ಸೇರಿದಂತೆ ಇಡೀ ವಿಶ್ವವೇ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಪಾಕಿಸ್ತಾನ ಕಾಶ್ಮೀರ ವಿಚಾರ ಸೇರಿದಂತೆ ಎಲ್ಲ ರೀತಿಯ ಶಾಂತಿ ಒಪ್ಪಂದಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ತಾ ಇರುವಾಗಲೇ ಪಾಕಿಸ್ತಾನದ ಸೇನೆಯಲ್ಲಿ ಮಹತ್ವದ ಬದಲಾವಣೆ ಆಗ್ತಾ ಇರುವಂಥದ್ದು. ಪಾಕಿಸ್ತಾನದಲ್ಲಿ ಮಿಲಿಟರಿ ಆಡಳಿತದ ಮುನ್ಸೂಚನೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ, ಪಾಕಿಸ್ತಾನದಲ್ಲಿನ ಸೇನೆಯು ಕೇವಲ ಸೇನೆಯಾಗಿ ಮಾತ್ರ ಉಳಿದಿಲ್ಲ, ಅದು ಅಲ್ಲಿನ ಆಡಳಿತದಲ್ಲೂ ಕೂಡ ಹಸ್ತಕ್ಷೇಪವನ್ನು ಹೊಂದಿದೆ. ಇದೀಗ ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಅವರಿಗೆ ಪ್ರಮೋಷನ್ ಕೊಡಲಾಗಿದೆ. ಸೇನಾ ಮುಖ್ಯಸ್ಥ ಹುದ್ದೆಯಿಂದ ಫೀಲ್ಡ್ ಮಾರ್ಷಲ್ ಆಗಿ ಬಡ್ತಿಯನ್ನು ಕೊಡಲಾಗಿದೆ. ಇದು ಪಾಕಿಸ್ತಾನ ಸೇನೆಯ ಸುಪ್ರೀಂ ಹುದ್ದೆ ಆಗಿದೆ. ಈ ರೀತಿ ಪಾಕಿಸ್ತಾನ ಸೇನೆಯಲ್ಲಿ ಮಹತ್ವದ ಬದಲಾವಣೆ ಆಗಿರುವಂಥದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ಅಸೀಂ ಮುನೀರ್ ಪ್ರಸ್ತಾಪಿಸಿದಾಗಲೆಲ್ಲ ಕೂಡ ಭಾರತದಲ್ಲಿ ಉಗ್ರರ ದಾಳಿಗಳು ನಡೆದಿರುವುದು ಅನುಮಾನಗಳಿಗೆ ಕಾರಣವಾಗಿದೆ. ಇನ್ನು ಪಾಕಿಸ್ತಾನದಲ್ಲಿ ಸೇನೆಯ ಆಡಳಿತ ಶುರುವಾಗ್ಬಿಟ್ರೆ ಆಂತರಿಕ ಕಚ್ಚಾಟಗಳು ಹೆಚ್ಚಾಗಲಿವೆ. ಈಗಾಗಲೇ ಬಲೂಚಿಸ್ತಾನ್ ಆರ್ಮಿಯು ಪಾಕಿಸ್ತಾನದಿಂದ ಪ್ರತ್ಯೇಕವಾಗಿ ಬಲೂಚಿಸ್ತಾನ್ ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿದೆ. ಇನ್ನು ಬಲೂಚಿಸ್ತಾನ್ ಆರ್ಮಿ ಬಲೂಚಿಸ್ತಾನ್ ಪ್ರದೇಶವನ್ನು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಿಸಿಕೊಂಡಿದೆ. ಆಸಿಂ ಮುನೀರ್ಗೆ ಪಾಕಿಸ್ತಾನ ಸೇನೆಯ ಅತ್ಯುನ್ನತ ಹುದ್ದೆಯನ್ನು ನೀಡಿರೋದ್ರ ಹಿಂದೆ ಸೇನೆಯ ಹಿಡಿತ ಇದೆ ಅಂತಲೇ ಹೇಳಲಾಗ್ತಾ ಇದೆ. ಆದರೆ ಪಾಕಿಸ್ತಾನ ಸರ್ಕಾರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ನಡೆದಂತಹ ಸಂಘರ್ಷವನ್ನು ಅತ್ಯಂತ ಉತ್ತಮವಾಗಿ ನಿಭಾಯಿಸಿದ ಕಾರಣಕ್ಕೆ ಪ್ರಮೋಷನ್ ನೀಡಿರೋದಾಗಿ ಹೇಳಿಕೊಂಡಿದೆ. ಇನ್ನು ಆಸಿಂ ಮುನೀರ್ಗೆ ಈಗಾಗಲೇ ನಿವೃತ್ತಿ ಕೊಡಬೇಕಾಗಿತ್ತು, ಆದರೂ ಕೂಡ ಆತನನ್ನು ಸೇನೆಯಲ್ಲೇ ಮುಂದುವರಿಸಲಾಗಿದೆ. ಇನ್ನು ಇದೀಗ ಅತ್ಯುನ್ನತ ಹುದ್ದೆಯನ್ನು ಕೊಡಲಾಗಿದೆ. ಇನ್ನು ಭಾರತದೊಂದಿಗೆ ಇತ್ತೀಚೆಗೆ ಏರ್ಪಟ್ಟಿದ್ದಂತಹ ಒಂದು ಅಘೋಷಿತ ಯುದ್ಧ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿರ್ವಹಿಸಿದ ಕಾರಣಕ್ಕಾಗಿ ಈ ಪ್ರಮೋಷನ್ ನೀಡಿರೋದಾಗಿ ಹೇಳಲಾಗಿದೆ. ಇನ್ನು ಸೇನಾ ಮುಖ್ಯಸ್ಥನಾಗಿದ್ದಂತಹ ಮುನೀರ್ ಇದೀಗ ಫೀಲ್ಡ್ ಮಾರ್ಷಲ್ ಹುದ್ದೆಗೆ ನೇಮಕವಾಗಿದ್ದು, ಪಾಕಿಸ್ತಾನದ ಇತಿಹಾಸದಲ್ಲೇ 2ನೇ ಬಾರಿಗೆ ಮಿಲಿಟರಿ ಅಧಿಕಾರಿಯೊಬ್ಬರು ಈ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಇನ್ನು ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಉಗ್ರರ ಅಡಗುದಾಣಗಳನ್ನು ಸರ್ವನಾಶ ಮಾಡೋದಕ್ಕೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪ್ರತಿಯಾಗಿ ಆಪರೇಷನ್ ಬನ್ಯಾನ್ ಮರ್ಸೂಸ್ ಎನ್ನುವಂತಹ ಒಂದು ಹೆಸರನ್ನಿಟ್ಕೊಂಡು ಪಾಕ್ ಸೇನೆ ಒಂದು ಆಪರೇಷನ್ ಮಾಡಿತ್ತು. ಅಂದರೆ ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಇದು ಹೆಸರನ್ನು ಕೊಟ್ಕೊಂಡಿತ್ತು. ಇನ್ನು ಈ ಕಾರ್ಯಾಚರಣೆಯನ್ನು ಮುನೀರ್ ಅತ್ಯುತ್ತಮವಾಗಿ ನಿಭಾಯಿಸಿದ್ದಾರೆ ಅಂತ ಅಲ್ಲಿನ ಸರ್ಕಾರ ಹೇಳಿಕೊಂಡಿದ್ದು, ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯ ನಂತರ ಅಲ್ಲಿನ ಸರ್ಕಾರ ಈ ನಿರ್ಧಾರವನ್ನು ಪ್ರಕಟಿಸಿದೆ. ಇನ್ನು ಸರ್ವಾಧಿಕಾರಿ ಹಾಗೆ ಮಿಲಿಟರಿ ಆಡಳಿತದ ಆತಂಕ. ಹೌದು, ಇನ್ನು ಮುನೀರ್ಗೆ ಅತ್ಯುನ್ನತ ಹುದ್ದೆಯನ್ನು ಕೊಡ್ತಾ ಇದ್ದಂತೆಯೇ ಪಾಕಿಸ್ತಾನದಲ್ಲಿ ಸರ್ವಾಧಿಕಾರಿಯಾಗಿ ಮುನೀರ್ ಬದಲಾಗಬಹುದು ಅಥವಾ ಶತ್ರು ದೇಶದಲ್ಲಿ ಮಿಲಿಟರಿ ಆಡಳಿತ ಜಾರಿಗೆ ಬರಬಹುದು ಅಂತಲೇ ಹೇಳಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ಈ ರೀತಿಯ ಉದಾಹರಣೆಗಳು ಕೂಡ ಇವೆ. ಇನ್ನು 1959ರಲ್ಲಿ ದೇಶದ ಮೊದಲ ಮಿಲಿಟರಿ ಸರ್ವಾಧಿಕಾರಿಯಾಗಿ ಆಯೂಬ್ ಖಾನ್ ತಮ್ಮನ್ನು ತಾವು ಫೀಲ್ಡ್ ಮಾರ್ಷಲ್ ಅಂತ ಘೋಷಿಸಿಕೊಂಡಿದ್ರು. ಇದಾದ ಮೇಲೆ ಮುನೀರ್ ಈ ಹುದ್ದೆಗೇರಿದ ಮೊದಲ ಪಾಕಿಸ್ತಾನಿ ಮಿಲಿಟರಿ ಅಧಿಕಾರಿಯಾಗಿದ್ದಾರೆ. ಇನ್ನು ಈ ಒಂದು ಪ್ರಮೋಷನ್ನಿಂದಾಗಿ ಮುನೀರ್ ಅವರ ಅಧಿಕಾರದ ಅವಧಿ ವಿಸ್ತರಿಸುತ್ತದೆ, ಹಾಗೆ ಅಲ್ಲಿನ ಸೇನೆ ಹಾಗೂ ಸರ್ಕಾರದಲ್ಲಿ ಹೆಚ್ಚಿನ ಹಿಡಿತವನ್ನು ಸಾಧಿಸ್ತಾರೆ. ಅಲ್ಲದೆ ಮಿಲಿಟರಿ ಈಗಾಗಲೇ ವಿದೇಶಿ ಮತ್ತು ಭದ್ರತಾ ನೀತಿಗಳನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು ಅನ್ನುವ ಚರ್ಚೆ ಹೆಚ್ಚಾಗಿದೆ. ಇನ್ನು ಭಾರತ ಸರ್ಕಾರ ಈ ವಿಷಯಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಆಪರೇಷನ್ ಸಿಂಧೂರ ನಂತರ ಭಾರತದ ಮಿಲಿಟರಿ ಪವರ್ನ ಮೇಲೆ ಸಾಮರ್ಥ್ಯದ ಕುರಿತು ಭಾರತೀಯ ಸೇನೆಯ ವಾಯುರಕ್ಷಣಾ ಮಹಾನಿರ್ದೇಶಕ ಲೆಫ್ಟಿನೆಂಟ್ ಜನರಲ್ ಸುಮಾರ್ ಇವಾನ್ ಡಿಕುನ್ನ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ನೋಡಿಬಿಟ್ರೆ ಪಾಕಿಸ್ತಾನದ ಎದೆ ನಡ್ಗೋದಂತೂ ಖಂಡಿತ. ಏನು ಹೇಳಿದಾರಂತಂದರೆ, ರಾವಲ್ಪಿಂಡಿ, ಖೈಬರ್ ಪಖ್ತೂನ್ಖ್ವಾ ಅಥವಾ ಇನ್ಯಾವುದೇ ಪ್ರದೇಶವಾಗಿರಲಿ, ಇದೆಲ್ಲವೂ ಕೂಡ ಪಾಕಿಸ್ತಾನದೊಳಗೆ ಪ್ರವೇಶಿಸಿ ನಿಖರವಾಗಿ ದಾಳಿ ಮಾಡುವಂತಹ ಶಕ್ತಿ, ಆ ಸಾಮರ್ಥ್ಯ, ಆ ಬಲ ಭಾರತಕ್ಕೆ ಇದೆ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ.
ಪಾಕಿಸ್ತಾನ ಸಂಪೂರ್ಣವಾಗಿ ಇನ್ನೂ ಕೂಡ ನಮ್ಮ ವ್ಯಾಪ್ತಿಯಲ್ಲೇ ಇದೆ, ನಮ್ಮ ರೇಡಾರ್ನಲ್ಲೇ ಈ ಪಾಕಿಸ್ತಾನ ಬರುತ್ತೆ, ನಿಮಗೆ ಅಡಗಿಕೊಳ್ಳಿಕ್ಕೆ ಎಲ್ಲಿಯೂ ಕೂಡ ಸ್ಥಳ ಸಿಗೋದಿಲ್ಲ, ನೀವು ಯಾವ ಬಿಲದಲ್ಲಿ ಬೇಕಾದರೂ ಅಡ್ಕೊಂಡು ಕೂತ್ಕೊಳ್ಳಿ, ನಿಮ್ಮನ್ನು ನಾವು ಭಾರತದಲ್ಲಿ ಇಟ್ಕೊಂಡೇ ನೋಡಿ ಹೊಡೆದು ಹಾಕ್ತೀವಿ ಅಂತ ಹೇಳಿ ಶತ್ರು ಸೈನ್ಯಕ್ಕೆ ಡಿಕುನ್ನಾ ಅವರು ಒಂದು ದೊಡ್ಡ ವಾರ್ನಿಂಗನ್ನೇ ಕೊಟ್ಟಿದ್ದಾರೆ. ಇಡೀ ಪಾಕಿಸ್ತಾನ ನಮ್ಮ ಒಂದು ರೇಡಾರ್ನಲ್ಲಿ ಅಥವಾ ನಮ್ಮ ವ್ಯಾಪ್ತಿಯಲ್ಲಿ ಇದೆ ಅನ್ನುವಂಥದ್ದನ್ನು ಲೆಫ್ಟಿನೆಂಟ್ ಜನರಲ್ ಸುಮಾರ್ ಇವನ್ ಡಿಕುನ್ನಾ ಹೇಳುವ ಮೂಲಕ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಭಯವನ್ನು ಹುಟ್ಟಿಸಿದ್ದಾರೆ. ಇನ್ನು ಪಾಕಿಸ್ತಾನ ತನ್ನ ಸೇನೆಯ ಪ್ರಧಾನ ಕಚೇರಿಯನ್ನ ರಾವಲ್ಪಿಂಡಿಯಿಂದ KPKಗೆ ಸ್ಥಳಾಂತರಿಸಿದ್ರು ಕೂಡ ಅವರು ಅಡಗಿಕೊಳ್ಳಿಕ್ಕೆ ಆಳವಾದ ಗುಂಡಿಯನ್ನು ಹುಡುಕ್ಬೇಕಾಗತ್ತೆ. ಅಂದರೆ ನೀವು ಅಡಗಿಕೊಳ್ಳಿಕ್ಕೆ ಒಳ್ಳೆ ಸ್ಥಳ ಸಿಕ್ತು ಅಂತ ಯೋಚನೆ ಮಾಡಬೇಡಿ, ನೀವು ಅಡಗಿಕೊಳ್ಳಿಕ್ಕೆ ಕೂಡ ಒಂದು ದೊಡ್ಡ ಗುಂಡಿನ ತೆಗೆದು ಹೊಂಡವನ್ನು ತೆಗೆದು ಅದರಲ್ಲಿ ನೀವು ಅಡಗಿಕೊಳ್ಬೇಕು ಅಂತ ಹೇಳಿಬಿಟ್ಟು ಪಾಕಿಸ್ತಾನಕ್ಕೆ ತಮಾಷೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಭಾರತ ಅಷ್ಟರ ಮಟ್ಟಿಗೆ ಪಾಕಿಸ್ತಾನದ ಮೇಲೆ ಕಣ್ಣಿಟ್ಟಿದೆ, ಅಷ್ಟರ ಮಟ್ಟಿಗೆ ಪಾಕಿಸ್ತಾನವನ್ನ ಗಮನಿಸ್ತಾ ಇದೆ ಅಂತ ಅನ್ವರ್ಥದಲ್ಲಿ ಮಾತಾಡಿದ್ದಾರೆ. ಇನ್ನು ಪಾಕಿಸ್ತಾನವನ್ನ ಅದರ ದಾಳಿಯನ್ನು ಎದುರಿಸಲಿಕ್ಕೆ ಭಾರತ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಆದ್ರಿಂದ ಪಾಕಿಸ್ತಾನ ಇಂತಹ ಪ್ರತಿದಾಳಿ ಅಥವಾ ದಾಳಿಯನ್ನು ಮಾಡುವಂತಹ ಯೋಚನೆಯನ್ನು ಕೈಬಿಡೋದು ಒಳ್ಳೆಯದು. ಇಡೀ ಪಾಕಿಸ್ತಾನ ನಮ್ಮ ವ್ಯಾಪ್ತಿಯಲ್ಲಿದೆ, ನಮ್ಮ ಗಡಿಗಳಿಂದ ಅಥವಾ ನಾವು ಯಾವುದೇ ರೀತಿಯಲ್ಲಿ ಕೂಡ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಬಿಡಲ್ಲ, ದಾಳಿ ಮಾಡಿದ್ರೆ ಸರಿಯಾದ ಪಾಠವನ್ನು ಕಲಿಸ್ತೀವಿ, ಪಾಕಿಸ್ತಾನವನ್ನು ಸಂಪೂರ್ಣವಾಗಿ ಎದುರಿಸಲಿಕ್ಕೆ ನಾವು ಸಮರ್ಥರಾಗಿದ್ದೀವಿ ಅಂತ ಹೇಳಿ ಲೆಫ್ಟಿನೆಂಟ್ ಜನರಲ್ ಡಿಕುನ್ನಾ ಅವರು ಸುದ್ದಿಸಂಸ್ಥೆಯಾದ ANIಗೆ ಒಂದು ಇಂಟರ್ವ್ಯೂವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ವಿಷಯ ಜೊತೆಗೆ ಬೇರೆ ಬೇರೆ ವಿಷಯಗಳ ಒಂದು ಕುರಿತು ಮಾತಾಡಿದ್ದಾರೆ. ಪಾಕಿಸ್ತಾನದ ಭಯೋತ್ಪಾದಕರು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದಾಳಿಯನ್ನು ಮಾಡಿದ್ರು. ದಾಳಿಯನ್ನು ನಡೆಸಿ 26 ಅಮಾಯಕರ ಪ್ರಾಣವನ್ನು ನಿಮ್ಮ ಧರ್ಮ ಯಾವುದು, ನೀವು ಹಿಂದೂನ ಮುಸ್ಲಿಮ ಅಂತ ಕೇಳಿ ಅಮಾನವೀಯವಾಗಿ ಸಾಯಿಸಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಪಾಕಿಸ್ತಾನದೊಂದಿಗೆ ಮೊದಲಿಗೆ ಯಾವ ಯುದ್ಧವನ್ನು ಮಾಡ್ತು ಅಂತ ಅಂದರೆ ನೀರಿನ ಯುದ್ಧ, ವಾಟರ್ ವಾರ್ ಅನ್ನು ಮಾಡ್ತು. ಹೌದು, ಭಾರತ ಪಾಕಿಸ್ತಾನದೊಂದಿಗೆ ಸಿಂಧೂ ನದಿ ನೀರು ಒಪ್ಪಂದವನ್ನು ರದ್ದುಗೊಳಿಸಿತು. ಇದರಿಂದಾಗಿ ಪಾಕಿಸ್ತಾನಕ್ಕೆ ನೀರಿಲ್ಲದೆ ನೀರಿಗಾಗಿ ಬೇಡುವಂತಹ ಪರಿಸ್ಥಿತಿ ಇದೆ. ಪಾಕಿಸ್ತಾನ ಭಿಕ್ಷಾ ಪಾತ್ರೆ ಇಟ್ಕೊಂಡು ಪ್ರತಿಯೊಂದಕ್ಕೂ ಕೂಡ IMF ಆಗಿರಬಹುದು, ಬೇರೆ ಬೇರೆ ದೇಶದೆದುರು ತನ್ನ ಭಿಕ್ಷಾ ಪಾತ್ರೆ ಇಟ್ಕೊಂಡು ಭಿಕ್ಷೆಯನ್ನು ಬೇಡ್ತಾ ಇದೆ. ಈಗ ನೀರಿಗೂ ಕೂಡ ಭಿಕ್ಷೆ ಬೇಡುವಂತಾಯಿತು. ಇದರ ಮಧ್ಯೆ BJP ಸಂಸದ ನಿಶಿಕಾಂತ್ ದುಬೆ ಹಾಗೆ ಮೀರ್ ಬಲೂಚ್ ಪೋಸ್ಟ್ ಭಾರತೀಯರ ಮುಖದಲ್ಲಿ ನಗುವನ್ನು ತರಿಸಿದೆ. ಜೊತೆಗೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ಕಲಿಸ್ತಾ ಇದೆ ಬಲೂಚಿಸ್ತಾನ. ಪಾಕಿಸ್ತಾನಕ್ಕೆ ಇನ್ನು ಕಣ್ಣೀರೇ ಗತಿ, ಕಣ್ಣೀರನ್ನೇ ಒಟ್ಟು ಮಾಡಿಕೊಂಡು ನೀರು ಕುಡಿಬೇಕಾಗಬಹುದು, ಆ ರೀತಿಯ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಅಂತ ಹೇಳಿ ಇದೀಗ ಹೇಳ್ತಾ ಇದ್ದಾರೆ. ಯಾಕೆ, ಏನಾಯಿತು ನೀವು ಕೇಳಬಹುದು. ಸ್ನೇಹಿತರೆ, ಭಾರತದ ಬಳಿಕ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನಕ್ಕೆ ಹೋಗುವಂತಹ ನೀರಿನ ಸರಬರಾಜಿನ ಒಂದು ಪೈಪ್ ಲೈನ್ ಆಗಿರಬಹುದು, ಅದರ ಒಂದು ವೇ ಆಗಿರಬಹುದು, ಇದನ್ನು ಸ್ಟಾಪ್ ಮಾಡುವಂತಹ ಒಂದು ಯೋಚನೆಯಲ್ಲಿ ಇದೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಅಫ್ಘಾನಿಸ್ತಾನ ಕಾಬೂಲ್ ಮತ್ತು ಕುನಾರ್ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸುವಂತಹ ತನ್ನ ಒಂದು ಯೋಜನೆಯನ್ನು ಮರುಪರಿಶೀಲಿಸುವಂತಹ ಒಂದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಲ್ಲಿನ ಸರ್ಕಾರ ಕಾಬೂಲ್ ಮತ್ತು ಕುನಾರ್ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸುವ ಮೂಲಕ ನೀರನ್ನು ನಿಲ್ಲಿಸ್ತದೆ. ಇದೊಂದು ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಚಿತ್ರ ಹಿಂಸೆಯನ್ನು ಕೊಟ್ಟು ಸಾಯಿಸೋದು ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ. ಇನ್ನು ಮೇ 15ರಂದು ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್ ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರೊಂದಿಗೆ ಫೋನ್ ಮೂಲಕ ಸಂಭಾಷಣೆ ನಡೆಸಿದ್ರು. ಕಾಬೂಲ್ ನದಿಗೆ ನಿರ್ಮಿಸಲಾಗುವಂತಹ ಶಹತೂತ್ ಅಣೆಕಟ್ಟು ಯೋಜನೆಯನ್ನು, ಡ್ಯಾಮ್ ಅನ್ನು ಮುನ್ನಡೆಸುವಂತಹ ಭಾರತದ ಒಂದು ಸಹಕಾರ ಹಾಗೆ ಭಾರತದ ಪ್ಲ್ಯಾನ್ ಏನು ಅನ್ನೋದ್ರ ಕುರಿತು ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಸುದ್ದಿ ಹೊರಗೆ ಬರ್ತಾ ಇದ್ದಂತೆ ನೀರಿನ ಬಗ್ಗೆ ಪಾಕಿಸ್ತಾನದಲ್ಲಿ ಮತ್ತಷ್ಟು ಆತಂಕ ಹೆಚ್ಚಾಗ್ತಾ ಇದೆ. ಮಲ್ಬೇರಿ ಅಣೆಕಟ್ಟು ಯೋಜನೆ ಜಲವಿದ್ಯುತ್ ಮತ್ತು ನೀರಾವರಿ ಯೋಜನೆಯಾಗಿದೆ. ಇದಕ್ಕೆ ಭಾರತದಿಂದ ಹಣಕಾಸು ನೆರವು ದೊರೆಯುತ್ತದೆ. ಇದರ ಬೆಲೆ ಸುಮಾರು $236 ಮಿಲಿಯನ್. ಈ ಯೋಜನೆಯ ಮೂಲಕ ಅಫ್ಘಾನಿಸ್ತಾನದಲ್ಲಿ ಜಲ ಮೂಲ ಸೌಕರ್ಯವನ್ನು ಬಲಪಡಿಸುವ ಕೆಲಸವನ್ನು ಮಾಡಲಾಗ್ತದೆ. ಇದು ಅಫ್ಘಾನಿಸ್ತಾನದಲ್ಲಿ ಸುಮಾರು 4,000 ಹೆಕ್ಟೇರ್ ಭೂಮಿಗೆ ನೀರಾವರಿ ಮತ್ತು ಸುಮಾರು 2 ಮಿಲಿಯನ್ ಜನರಿಗೆ ಕುಡಿಯುವ ನೀರನ್ನು ಒದಗಿಸ್ತದೆ. ಇದರಿಂದ ಪಾಕಿಸ್ತಾನಕ್ಕೆ ಏನು ನಷ್ಟ ಆಗುತ್ತೆ ಅದನ್ನು ನೋಡೋಣ.
ಕಾಬೂಲ್ ನದಿಯು ಅಫ್ಘಾನಿಸ್ತಾನದ ಹಿಂದೂ ಕುಶ್ ಪರ್ವತಗಳ ಮೂಲಕ ಹರಿದು ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯಕ್ಕೆ ಹೋಗುವ ಜಲಮಾರ್ಗವನ್ನು ಸೇರ್ತದೆ. ಇದು ಸಿಂಧೂ ನದಿ ವ್ಯವಸ್ಥೆಯ ಭಾಗವಾಗಿದ್ದು ಪಾಕಿಸ್ತಾನಕ್ಕೆ ಜೀವನಾಡಿಯಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತದೆ. ಈ ನದಿಗೆ ಅಫ್ಘಾನಿಸ್ತಾನ ಅಣೆಕಟ್ಟು ನಿರ್ಮಿಸಿದ್ರೆ ನೀರಿನ ಹರಿವಿನಲ್ಲಿ ಕಡಿತ ಮತ್ತು ಸಮಸ್ಯೆ ಉಂಟಾಗಬಹುದು. ಇದು ಪಾಕಿಸ್ತಾನವನ್ನು ಇದೀಗ ಆತಂಕಕ್ಕೀಡು ಮಾಡ್ತಾ ಇದೆ. ಈ ರೀತಿಯಾಗಿ ಅಫ್ಘಾನಿಸ್ತಾನದ ಈ ಯೋಜನೆಯಿಂದಾಗಿ ಪಾಕಿಸ್ತಾನಕ್ಕೆ ಇದೀಗ ಏನು ಮಾಡೋದಪ್ಪ ಅಂತ ಹೇಳಿ ಗೊತ್ತಾಗದೆ ಒದ್ದಾಡ್ತಾ ಇದೆ ಪಾಕಿಸ್ತಾನ. ಏನು ಬಲೂಚ್ನ ನಾಯಕ, ಬಲೂಚ್ ಬರಹಗಾರ ಮೀರ್ ಯಾರ್ ಬಲೂಚ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಇದು ಪಾಕಿಸ್ತಾನದ ಅಂತ್ಯದ ಆರಂಭ ಅಂತ ಹೇಳಿ ಬರ್ಕೊಂಡಿದ್ದಾರೆ. ಇನ್ನು ಭಾರತದ ನಂತರ ಈಗ ಅಫ್ಘಾನಿಸ್ತಾನವು ಪಾಕಿಸ್ತಾನಕ್ಕೆ ತನ್ನ ನೀರಿನ ಹರಿವನ್ನು ಕಡಿತಗೊಳಿಸಲಿಕ್ಕೆ ಅಣೆಕಟ್ಟುಗಳನ್ನು ಸಿದ್ಧಪಡಿಸ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ಅಧಿಕೃತವಾಗಿ ಕಾಬೂಲ್ನಲ್ಲಿರುವಂತಹ ತಾಲಿಬಾನ್ ಆಡಳಿತದಿಂದ ಅಥವಾ ಇಸ್ಲಾಮಾಬಾದ್ನಿಂದ ಯಾವುದೇ ರೀತಿಯಾದಂತಹ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಇನ್ನೂ ಕೂಡ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಬರುವಂತಹ ಸಾಧ್ಯತೆಗಳು ಇದೆ. ಆದರೆ ಒಟ್ಟಿನಲ್ಲಿ ಪಾಕಿಸ್ತಾನದ ಅಂತ್ಯದ ಆರಂಭ ಅನ್ನುವಂಥದ್ದು ಕೂಡ ಸತ್ಯ. ಇನ್ನು ಬಲೂಚಿಸ್ತಾನಕ್ಕೂ ಕೂಡ ಭಾರತದ ಮೇಲೆ ತುಂಬ ನಂಬಿಕೆ ಇದೆ. ಭಾರತ ಹೇಗೆ ತನ್ನ ದೇಶವನ್ನು ಅಭಿವೃದ್ಧಿಯ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆಯಲ್ವಾ, ಹಾಗೆ ನಾವು ಭಾರತದೊಂದಿಗೆ ಚೆನ್ನಾಗಿ ಇದ್ದರೆ ನಮ್ಮನ್ನು ಕೂಡ ನಾವು ಅಭಿವೃದ್ಧಿ ಕಡೆಗೆ ಹೋಗ್ತೀವಿ, ನಾವು ಕೂಡ ತುಂಬ ಚೆನ್ನಾಗಿ ಬಾಳಬಹುದು ಅನ್ನುವಂಥದ್ದು ಬಲೂಚಿಗರ ಒಂದು ಆಲೋಚನೆ. ಇದಕ್ಕೆ ಭಾರತ ಯಾವ ರೀತಿಯಾಗಿ ಸಹಾಯವನ್ನು ಮಾಡುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಒಂದು ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.